ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲರನ್ನೂ ನನ್ನ ಬ್ಲಾಗ್ನಲ್ಲಿ ವೆಲ್ಕಮ್ ಮಾಡುತ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಚಳಿಗಾಲ ಇರೋದ್ರಿಂದ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಬಿಸಿ ಬಿಸಿ ತಿನ್ನೋ ಹಾಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾ ಇರೋದು ಬಟಾಟಿ ಬಜ್ಜಿ ಪ್ಲಸ್ ಮಿರ್ಚಿ ಬಜ್ಜಿ, ಇವೆರಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡಬೇಕಂತ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಈ ವಾಟಿಯಿಂದ 1 ವಾಟಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಏಕೆಂದರೆ ನಾವು 4 ಜನ ಇರೋದ್ರಿಂದ 1 ವಾಟಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜಿವಾನ ಮತ್ತು ತಿನ್ನುವ ಸೋಡಾ ಪೌಡರ್, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು 10 ಮಿನಿಟ್ಸ್ ನೆನೆಯಲು ಬಿಡ್ತೀನಿ ಫ್ರೆಂಡ್ಸ್. ನಾನು ಇವಾಗ ಬಟಾಟಿಯನ್ನು ಈ ಥರ ತೆಳುವಾಗಿ ಸ್ಲ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿಟ್ಟಿದ್ದ ಪೇಸ್ಟು ಇವಾಗ ನೋಡಿ 10 ಮಿನಿಟ್ಸ್ ಆಗಿದೆ. ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್. ಅದು ಸ್ವಲ್ಪ ಸೋಡಾ ಪುಡಿ ಹಾಕಿದ್ರಿಂದ ಉಬ್ಬಿರುತ್ತೆ, ಅದಕ್ಕೆ ಸ್ವಲ್ಪ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನಾನಿವಾಗ ಗ್ಯಾಸ್ ಮೇಲೆ ಕಡೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯಲು ಬಿಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಇವಾಗ ನಾನು ಬಜ್ಜಿಯನ್ನು ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಮಿರ್ಚಿ ಬಜ್ಜಿಯನ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಮಿರ್ಚಿ ಬಜ್ಜಿ ಆಯಿತು. ಇವಾಗ ಬಟಾಟಿ ಬಜ್ಜಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಗರಂ ಮಿರ್ಚಿ ಬಜ್ಜಿ ಮತ್ತು ಆಲೂ ಬಜ್ಜಿ ರೆಡಿಯಾಗಿದೆ. ಇವಾಗ ಗರಂ ಬಜ್ಜಿ ಸವಿಯೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಫ್ರೆಂಡ್ಸ್. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟು ದೋಸೆ ಮಾಡಿದ್ದೀನಿ. ದೋಸೆ ಮತ್ತು ಆಲೂ ಭಾಜಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟಿಫನ್ ಮಾಡೋಣ. ಹ್ಯಾಪಿ ಸಂಡೇ.